ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 7 ಪೇ ಕಮಿಷನ್ನ ಪೆನ್ಷನ್ ಲೆಕ್ಕಾಚಾರದ ಬಗೆಗಿನ ಡೀಟೇಲ್ಸ್ ಎಲ್ಲನೂ ತಿಳಿಸ್ಕೊಡ್ತಾ ಇದ್ದೀನಿ. ಹಲವಾರು ಜನ ಅದರಲ್ಲಿ ಹಲವಾರು ಡೌಟ್ಗಳನ್ನು ಕೇಳಿದ್ರಿ, ಅವೆಲ್ಲದಕ್ಕೂ ಆನ್ಸರ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಕೆಲವು ಹೊಸ ವಿಷಯ, ರೀಸೆಂಟಾಗಿ ಯಾರ್ಯಾರು ರಿಟೈರ್ಡ್ ಆಗ್ತೀರಾ, ಮೇ 31ಗೆ ರಿಟೈರ್ಮೆಂಟ್ ಇದೆ, ಆ ಥರ ಈ ಇಯರಲ್ಲಿ 2024 ಯಾರ್ಯಾರು ರಿಟೈರ್ಡ್ ಆಗ್ತಿದ್ದೀರಾ ಅವ್ರಿಗೆ ಸಂಬಂಧಪಟ್ಟಂಥ ಕೆಲವು ಡೌಟ್ಸ್ಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೇನೆ. ನನ್ನ ಚಾನಲಲ್ಲಿ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತೇ ಇರುತ್ತೆ, ನಾನು ಹಲವಾರು ದಿನಗಳಿಂದ 7 ಪೇ ಕಮಿಷನ್ನ ಕ್ಯಾಲ್ಕುಲೇಷನ್ನ ಬಗೆಗಿನ ಏನೇ ಡೌಟ್ಸ್ ಇದ್ರೂ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ನನ್ನ ಚಾನಲ್ನಲ್ಲಿ ಹಳೆ ವಿಡಿಯೋಗಳ ಮೇಲೆ ಕಮೆಂಟ್ ಮಾಡಿ ಜನರು ಕೇಳಿರುವಂಥ ಡೌಟ್ಗಳು, ಅವ್ರ ಹೆಸರನ್ನು ತಿಳಿಸಿ ನಾನು ಅವ್ರ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಹಾಗೆ ನಿಮಗೂ ಒಂದು ವೇಳೆ ನಿಮ್ಮ ಹೆಸರು ಏನಾದರೂ ಈ ಲಿಸ್ಟಲ್ಲಿಲ್ಲ ಅಂದರೆ ನಾನು ಹಳೆ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದನ್ನು ನೋಡ್ಬೋದು, ಅದರಲ್ಲಿ ನಿಮ್ಮ ಹೆಸರು ಇರ್ಬೋದು. ಅಥವಾ ಇನ್ನೂ ಕೆಲವರದ್ದು ತುಂಬ ಜನದ ಕ್ವಶನ್ಸ್ ಇದೆ, ನಾನು ಎಲ್ಲ ಕ್ವಶನ್ಸು ಒಂದೇ ವಿಡಿಯೋದಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಬ್ಯಾಚ್ ಬೈ ಬ್ಯಾಚ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮುಂಬರುವ ದಿನಗಳಲ್ಲಿ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗ್ಬೋದು. ಅಥವಾ ಕೆಲವುದು ಇವಾಗ ನೀವು ಕೇಳಿರೋರಿಗೆ ಮಾತ್ರ ಆನ್ಸರ್ ಸಿಗುತ್ತೆ ಅಂತಿಲ್ಲ, ಇದೇ ಥರದ ಸಿಮಿಲರ್ ಡೌಟ್ಗಳು ನಿಮಗೂ ಇರ್ಬೋದು. ನೀವು ಕೂಡ ನಿಮ್ಮ ಬೇಸಿಕ್ ಪೇಯನ್ನು ತೊಗೊಂಡು ಸಿಮಿಲರ್ ಕ್ಯಾಲ್ಕುಲೇಷನನ್ನು ನೀವೇ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬೋದಾಗಿದೆ. ಇನ್ನು ನನ್ನ ಚಾನಲ್ಗೇನಾದರೂ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ನನ್ನ ಈ ಥರದ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಸಿಗುತ್ತೆ, ಹಾಗೂ ಎಲ್ಲ ಅಪ್ಡೇಟ್ಗಳು ಇಮಿಡಿಯೇಟಾಗಿ ಸಿಗುತ್ತೆ. ಮತ್ತು ಹಲವಾರು ಜನ ಸುಮ್ಮನೆ 7 ಪೇಯಲ್ಲಿ ಆ ಥರ ಆಗ್ತಿದೆ ಈ ಥರ ಆಗ್ತಿದೆ ಅಂತ ವಿಷಯಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಬಟ್ ನಾನು ಏನಾದರೂ ವ್ಯಾಲಿಡ್ ಇನ್ಫಾರ್ಮೇಷನ್ ಸಿಕ್ಕಿದಾಗ ಮಾತ್ರ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋದು. ನಿಮಗೆ ಗೊತ್ತಿದೆ, ಇವಾಗ ಚುನಾವಣೆ ಸಮಯ ಆಗಿರೋದ್ರಿಂದ ಚುನಾವಣೆ ಮುಗಿಯೋವರೆಗೂ ಯಾವುದೇ ರೀತಿಯ ಘೋಷಣೆಗಳಾಗಲಿ ಅಥವಾ ಯಾವುದೇ ರೀತಿಯ ಯೋಜನೆಗಳು ಜಾರಿಗೆ ಬರೋದಾಗಲಿ ಆಗೋದಿಲ್ಲ. ಸೊ ಹಾಗಾಗಿ ನಾನೇನು ಅದರ ಬಗ್ಗೆ ಯಾವುದೇ ರೀತಿಯ ಲೇಟೆಸ್ಟ್ ಅಪ್ಡೇಟ್ ಸಿಗೋವರೆಗೂ ನಾನು 7 ಪೇ ಕಮಿಷನ್ನ ಬಗೆಗಿನ ಡೀಟೇಲ್ಸ್ ಬೇರೆ ಏನೂ ನಾನು ತಿಳಿಸ್ತಾ ಇಲ್ಲ. ಯಾಕಂದರೆ ವ್ಯಾಲಿಡ್ ಇದ್ದರೆ ಮಾತ್ರ ನಾನು ನನ್ನ ಚಾನಲ್ನಲ್ಲಿ ಆ ಇನ್ಫಾರ್ಮೇಷನನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಮೊದಲನೇದಾಗಿ ಕಲ್ಲೂರು ಗಂಗಾಧರ್ ಮೂರ್ತಿ ಅನ್ನೋರು ಕೇಳಿದರು, ನನ್ನ ಬೇಸಿಕ್ ಪೇ 55,439 ಇದೆ ಅಂತ. ಸೊ ಅವರದ್ದು ಇದು ನಾನು ಮೊದಲೇ ಹೇಳಿದ್ದೀನಿ, ನೀವು ಈ ಥರ ಡೌಟ್ ಕೇಳ್ತಾ ಅಥವಾ ಕ್ಯಾಲ್ಕುಲೇಷನ್ ಮಾಡ್ತಾ ನಿಮಗೆ ಎಷ್ಟು ಪೆನ್ಷನ್ ಸಿಗ್ತಿದೆ ಅಂತ ತಿಳಿಸ್ಬೇಡಿ, ನಿಮ್ಮ ಪೆನ್ಷನ್ನ ಬೇಸಿಕನ್ನು ತಿಳಿಸಿ ಅಂತ ಹೇಳಿ. ಅವರು ಬೇಸಿಕ್ 55,439 ಅಂತ ಹಾಕಿದ್ದಾರೆ. ಸೊ ಹಾಗಾಗಿ ನಾನು ಅದನ್ನೇ ಬೇಸಿಕ್ ಅಂತ ಕನ್ಸಿಡರ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಆ 55,439ಗೆ 27.5% ಫಿಟ್ಮೆಂಟ್ ಅಂದರೆ 15,245 ಆಗುತ್ತೆ. ಪ್ಲಸ್ 31% ಡಿ ಎ ಅಂದರೆ 17,186 ಆಗುತ್ತೆ. ಸೊ ಅದು ಟೋಟಲಾಗಿ ಬಂದು 87,870 ಆಗುತ್ತೆ. ಇನ್ನು ಹಲವಾರು ಜನ ಕೇಳ್ತಿದ್ರಿ, ಎಕ್ಸ್ಟ್ರಾ 17% ಇಂಟರಿಮ್ ಇತ್ತಲ್ಲ ಅದೇನಾಗುತ್ತೆ ಅಂತ. ಸೊ ಅದೇನು ಎಕ್ಸ್ಟ್ರಾ ಸಿಗೋದಲ್ಲ, ನಿಮಗೇನು 27.5% ಫಿಟ್ಮೆಂಟ್ ಸಿಗ್ತಿದೆಯೋ ಅದರಲ್ಲೇ ಆ 17% ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದಿಷ್ಟೇ ನಿಮಗೆ ಸಿಗುವಂಥದ್ದು ಎಕ್ಸ್ಟ್ರಾ ಅಮೌಂಟು ಬೇಸಿಕ್ ಪೇ ಮೇಲೆ. ಇದು ಬಿಟ್ಟು ಬೇರೆ ಏನೂ ಎಕ್ಸ್ಟ್ರಾ ಸಿಗೋದಿಲ್ಲ. ನೆಕ್ಸ್ಟು ಪದ್ಮಾ ವೀರಪ್ಪ ಅನ್ನೋರು ಕೇಳಿದರು, ನನ್ನ ಕರೆಂಟ್ ಬೇಸಿಕ್ 10,800 ರೂಪಾಯಿ ಇದೆ ಅಂತ. ಸೊ ಅವರ ಕರೆಂಟ್ ಬೇಸಿಕ್ 10,800 ರೂಪಾಯಿ ಮೇಲೆ 27.5% ಫಿಟ್ಮೆಂಟನ್ನು ಆ್ಯಡ್ ಮಾಡಿದಾಗ 2,970 ಆಗುತ್ತೆ. ಪ್ಲಸ್ 31% ಡಿ ಎನ್ನು ಆ್ಯಡ್ ಮಾಡಿದಾಗ 3,348 ಆಗುತ್ತೆ. ಸೊ ಟೋಟಲಾಗಿ 17,118 ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ಮತ್ತು ನಾನು ಕೊಡ್ತಿರೋದು ರಾಜ್ಯ ಸರ್ಕಾರಿ ನೌಕರರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ. ಇನ್ನೇವೇನಾದರೂ ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೆ ನಿಮ್ಮ ಹೊಸ ಸ್ಯಾಲ್ರಿ ಹೇಗಿರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದನ್ನು ನಾನು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ತಿಳ್ಕೊಳ್ಬೋದಾಗಿದೆ. ನೆಕ್ಸ್ಟ್ ಒನ್, ಇನ್ನೊಬ್ಬರು ಯೂಸರ್ OU7 ಅಂತಿತ್ತು, ಅವ್ರ ಹೆಸರು ಗೊತ್ತಾಗಿಲ್ಲ ನನಗೆ ಅವರ ಐಡಿಯಿಂದ. ಸೊ ಅವರು 20,300 ಇದೆ ನಮ್ಮ ಪೆನ್ಷನ್ನ ಬೇಸಿಕ್ ಅಂತ ತಿಳಿಸಿದ್ರು. ಸೊ 20,300ಕ್ಕೆ ಪ್ಲಸ್ ಅದರಲ್ಲಿ
ನಿಮಗೆ 27.5% ಡಿ ಎ ಅಂದರೆ 4973 ಆಗುತ್ತೆ. ಪ್ಲಸ್ 27.5% ಫಿಟ್ಮೆಂಟ್ ಅಂದರೆ 4973 ಆಗುತ್ತೆ. ಪ್ಲಸ್ 31% ಡಿ ಎ ಅಂದರೆ 6293 ಆಗುತ್ತೆ. ಸೊ ಟೋಟಲ್ ಆಗಿ ಬಂದು ಹೊಸ ಪೆನ್ಷನ್ನು 31,566 ಆಗುತ್ತೆ. ಇನ್ನು ನೆಕ್ಸ್ಟ್ ಒಬ್ಬರು ಪರಮೇಶ್ವರಪ್ಪ ಹೊಸಮನಿ ಅನ್ನೋರು ಒಂದು ಡೌಟ್ ಕೇಳಿದರು. ನಾನು ರೀಸೆಂಟಾಗಿ ಮೇ 31st 2024ಗೆ ರಿಟೈರ್ಡ್ ಆಗ್ತಿದ್ದೀನಿ, ಅಥವಾ ಇನ್ನು ಹಲವಾರು ಜನ ಕೇಳಿದರು ಜನವರಿ ಮೇಲೆ, ಅಂದರೆ 2024ಅಲ್ಲಿ ರಿಟೈರ್ಡ್ ಆಗ್ತಿರೋರಿಗೆ ಹೇಗೆ ಅಪ್ಲೈ ಆಗುತ್ತೆ, ಏನು ಅವರಿಗೆ ಹೇಗೆ ಅಪ್ಲೈ ಆಗುತ್ತೆ ತಿಳಿಸಿದ್ದ. ಸೊ ನಿಮಗೂ ಕೂಡ ಇದು ಜುಲೈಯಿಂದ ಅಪ್ಲೈ ಆಗುತ್ತೆ. ನೀವು ಇವಾಗ ಮೇ 31st ರಿಟೈರ್ಡ್ ಆಗುವಾಗ ನಿಮಗೆ ಏನು ಸ್ಯಾಲ್ರಿ ಇರುತ್ತೋ ನಿಮ್ಮ ಸ್ಯಾಲ್ರಿ ಅದರ 50% ನಿಮ್ಮ ಬೇಸಿಕ್ ಆಗುತ್ತೆ. ಆ ಬೇಸಿಕ್ಕಿಗೆ ನೀವು ಮತ್ತೆ ಈ ನ್ಯೂ ಫಾರ್ಮುಲಾನ ಅಪ್ಲೈ ಮಾಡಿಕೊಂಡು ನಿಮಗೆ ಸಿಗುತ್ತೆ. ಡೌಟ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಗಾರಲಿ ಅರ್ಕಟೆ, ಸಾರಿ, ನಾನು ಏನಾದರೂ ಪ್ರೊನೌನ್ಸ್ ಮಾಡೋದು ಅಥವಾ ಹೆಸರು ಹೇಳೋದು ತಪ್ಪಾಗಿದ್ದರೆ ಕ್ಷಮಿಸಿ. ನನಗೆ ನನ್ನ ಕಮೆಂಟ್ನಲ್ಲಿ ನಿಮ್ಮ ಯೂಸರ್ ಐ ಡಿ ಯಾವ ಥರ ಕಾಣಿಸುತ್ತೋ ನಾನು ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಹಾಗಾಗಿ ಕೆಲವ್ರ ಹೆಸರು ಇರ್ಬೋದು, ಕೆಲವ್ರ ಐ ಡಿ ಇರ್ಬೋದು, ಆ ಥರ ಡಿಫ್ರೆನ್ಸ್ ಇರ್ಬೋದು. ಮತ್ತು ಇವ್ರು ಏನು ಹೇಳಿದ್ದಾರೆ ಅಂದರೆ 24,623 ಇದೆ ನನ್ನದು ಪೆನ್ಷನ್ನ ಬೇಸಿಕ್ ಅಂತ ಹೇಳಿದ್ದಾರೆ. ಸೊ 24,623ಕ್ಕೆ 27.5% ಫಿಟ್ಮೆಂಟ್ ಅಂದರೆ 6,771 ಆಗುತ್ತೆ. ಪ್ಲಸ್ 31% ಡಿ ಎ ಅಂದರೆ 7,633 ಆಗುತ್ತೆ. ಸೊ ಟೋಟಲ್ ಆಗಿ ಹೊಸ ಪೆನ್ಷನ್ ಬಂದು 3,927 ಆಗಿರುತ್ತೆ. ಸೊ ಇದು ಎಲ್ಲ ಯಾರ್ಯಾರು ಕ್ವಶನ್ಸ್ ಕೇಳಿದ್ದಾರೋ ಅವರೆಲ್ಲರಿಗೂ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹಲವಾರು ಜನ ನನ್ನ ಚಾನಲ್ನಲ್ಲಿ ಅಂದರೆ ಡೌಟ್ಸ್ ಕೇಳಿದರೆ ನಾನು ಮುಂಬರುವ ದಿನಗಳಲ್ಲಿ ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕೆಲವೊಮ್ಮೆ ನಾನು ಯಾವುದಾದ್ರೂ ಒಂದು ಬೇರೆ ವಿಷಯದ ಬಗ್ಗೆ ವಿಡಿಯೋ ಹಾಕಿದ್ರು ಆ ವಿಡಿಯೋದಲ್ಲೂ ಕೂಡ ಒಂದೆರಡು ಜನನ ಆದಷ್ಟು ಡೌಟ್ಸ್ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಇದು ನಾನು ಆಲ್ರೆಡಿ ಹೇಳ್ದಂಗೆ ಬರೀ ಯಾರ್ಯಾರು ಡೌಟ್ ಕೇಳ್ತಿದ್ದಾರೋ ಅವ್ರಿಗೆ ಮಾತ್ರ ಅಲ್ಲ, ನೀವು ಪೆನ್ಷನ್ ಈಗ ನಿಮ್ಮ ಪೆನ್ಷನ್ ಬರ್ತಿದ್ರೆ ಅದರಲ್ಲಿ ಬೇಸಿಕ್ ಅಂತ ಇರುತ್ತೆ, ಮೂಲ ವೇತನ ಅಥವಾ ಮೂಲ ಪಿಂಚಣಿ ಅಂತ ಹೇಳ್ತೀವಲ್ಲ, ಅದನ್ನು ನೀವು ತೊಗೊಂಡು ಈ ಫಾರ್ಮುಲಾನೇ ಹಾಕ್ಕೊಂಡು ನಿಮ್ಮ ನ್ಯೂ ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಇದನ್ನೇ ABC ಫಾರ್ಮುಲಾ ಅಂತ ಹೇಳ್ತಿದ್ದಾರೆ. ಏನಂದರೆ ನಿಮ್ಮ ಬೇಸಿಕ್ ಪೇ ತೊಗೊಬೇಕು, ಪ್ಲಸ್ ಅದರ ಮೇಲೆ 27.5% ಫಿಟ್ಮೆಂಟ್ ಆ್ಯಡ್ ಆಗುತ್ತೆ, ಪ್ಲಸ್ ಅದರ ಮೇಲೆ 31% ಡಿ ಎ ಆ್ಯಡ್ ಆಗುತ್ತೆ. ಇದು ಆ್ಯಡ್ ಆಗಿ ಸಿಗೋಂಥ ಫೈನಲ್ ವ್ಯಾಲ್ಯೂ ಏನಿದೆ ಅದೇ ನಿಮ್ಮ ಪೆನ್ಷನ್ ಆಗಿರುತ್ತೆ. ಸೊ ಈ ಪೆನ್ಷನನ್ನು ಇದು ನಾನು ಹೇಳ್ತಿರೋಂಗೆ ಜುಲೈ 1ರಿಂದ ಜಾರಿ ಆಗುತ್ತೆ. ಇದು ಇನ್ನೂ ಯಾಕಂದರೆ ಚುನಾವಣೆ ಎಲ್ಲ ಬಂದಿರೋದ್ರಿಂದ ಸದ್ಯಕ್ಕೆ ಜುಲೈ 1ರಿಂದ ಅಂತ ಡೇಟ್ ಕೊಟ್ಟಿದ್ದಾರೆ. ಆದರೆ ಆರ್ಥಿಕ ಇಲಾಖೆ ಎಲ್ಲ ಅಂಗೀಕಾರ ಮಾಡಿ ಎಲ್ಲದನ್ನು ರೆಡಿಯಾಗಿದೆ, ಜಾರಿಗೆ ತರೋದನ್ನು ಜುಲೈ 1ರಿಂದ ಅಂತ ಹೇಳಿದ್ದಾರೆ. ಸೊ ಇನ್ನೂ ಏನಾದರೂ ಯಾರಿಗಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ವಿಷಯವನ್ನು ತಿಳ್ಕೊಳ್ಳಿ ಹಾಗೂ ನಿಮ್ಮ ಕಲೀಗ್ಸ್ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ವಿಷಯ ತಿಳಿಸಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.